ಬಿಗ್ ಫೈವ್ ನ ಟಾಪ್ ಫಿಫ್ತ್ ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ದಮ್ ಹೊಡೆಯೋರ್ಗೆ ಹೊಸ ವರ್ಷಕ್ಕೆ ಕಾದಿದೆ ಬಿಗ್ ಶಾಕ್. ನಿಮ್ಮ ನಿರೀಕ್ಷೆಗೂ ನಿಲ್ಕಲ್ಲ ಈ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೀವು ಸುದ್ದಿ ಕೇಳಿದ್ರೆ ಅಯ್ಯೋ ನಿಜನಾ ಅಂತ ಕೇಳ್ತೀರಾ. 2026 ಮೊದಲ ದಿನವೇ ತಲೆ ತಗ್ಗುವಂತಹ ಸುದ್ದಿ. ಗ್ಯಾರಂಟಿ ನ್ಯೂಸ್ನಲ್ಲಿ ನೀವು ಗೆಸ್ಸೇ ಮಾಡಲ್ಲ ಅಂತ ರೋಚಕ ಸ್ಟೋರಿನ ರಿವೀಲ್ ಮಾಡ್ತಾ ಇದ್ದೀವಿ. ಸಿಗರೇಟ್ ಸೇದೋರೆ ನಿಮಗಿದೆವು 2026 ಶಾಕಿಂಗ್ ಸ್ಟೋರಿ. ಸಿಗರೇಟು ಕೈಗೆ ಮಾತ್ರ ಸುಡಲ್ಲ, ಇನ್ಮೇಲೆ ನಿಮ್ಮ ಜೇಬಿಗೂ ಸುಡುತ್ತೆ. ನೀವು ಸೇದುವಂತಹ ಸಿಗರೇಟಿನ ರೇಟು ಸದ್ಯದಲ್ಲೇ ಡಬಲ್ ಆಗೋದು ಪಕ್ಕಾ. 18 ರೂಪಾಯಿ ಇರೋ ಸಿಗರೇಟು ನೆಕ್ಸ್ಟ್ ಎಷ್ಟು ಆಗಬಹುದು? ನೀನಾದರೂ ಗೆಸ್ ಮಾಡಿದ್ದೀರಾ? ಒಂದೇ ಒಂದು ಸಿಗರೇಟ್ನ ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ? 20 ಅಲ್ಲ, 30 ಅಲ್ಲ, 40 ಅಲ್ಲ, 50 ಅಲ್ಲವೇ ಅಲ್ಲ. 18 ರೂಪಾಯಿ ಇರುವಂತಹ ಸಿಗರೇಟ್ ಬೆಲೆ 21ರಿಂದ 22 ರೂಪಾಯಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಕೇಂದ್ರ ಸರ್ಕಾರ ಈಗಾಗಲೇ ರೆಡಿ ಮಾಡಿದೆ ಹೊಸ ಎಕ್ಸೈಸ್ ಬಿಲ್ನ. ಹೊಸ ಬಿಲ್ ಪ್ರಕಾರ ತಂಬಾಕು ಉತ್ಪನ್ನಗಳ ಮೇಲೆ ಸುಂಕ ಜಾಸ್ತಿ ಆಗ್ತಿದೆ. ಸಿಗರೇಟ್, ಸಿಗಾರ್, ಹುಕ್ಕ, ತಂಬಾಕ್, ಅಗಿಯುವಂತಹ ತಂಬಾಕ್, ಜರ್ದಾ ಸೇರಿದಂತೆ ಎಲ್ಲಾ ಬೆಲೆ ಇನ್ನು ಮೇಲೆ ಜಾಸ್ತಿ ಆಗ್ತಿದೆ ಅಂಡ್ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ. ತಂಬಾಕುಗಳ ಮೇಲೆ 40% GST, ಬೀಡಿಗಳ ಮೇಲೆ 18% GST ಹೆಚ್ಚಳವಾಗ್ತಿದೆ. ಇದರ ಜೊತೆ ಹೆಚ್ಚುವರಿಯಾಗಿ ಸೆಸ್ ಸುಂಕ ಹೇರೋಕೆ ನಿರ್ಧಾರ ಮಾಡಿದೆ ಸರ್ಕಾರ. ಫೆಬ್ರವರಿ 1ರಿಂದ ಸಿಗರೇಟ್ಗಳ ಮೇಲಿನ ಹೊಸ ದರ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಸದ್ಯ 1,000 ಸಿಗರೇಟ್ಗಳ ಮೇಲೆ 200ರಿಂದ 735 ರೂಪಾಯಿ ಹೆಚ್ಚಳ ಆಗ್ತದೆ. ಹೊಸ ಬಿಲ್ ಪ್ರಕಾರ 1000 ಸಿಗರೇಟ್ಗಳಿಗೆ 2,700ರಿಂದ 11,000 ರೂಪಾಯಿವರೆಗೆ ಏರಿಕೆಯಾಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಅವರು. ದಿಲೀಪ್ ಅವರೇ, ಇದು ಆಕ್ಚುಲಿ ದ ಹೈಕ್ ಇನ್ ಪ್ರೈಸು ಇಂಪ್ಯಾಕ್ಟ್ ಏನು ಗೌರ್ಮೆಂಟ್ಗೆ, ಪ್ಲಸ್ ಇದರ ಅಡ್ವಾಂಟೇಜ್ ಪ್ಲಸ್ ಡಿಸ್ಅಡ್ವಾಂಟೇಜ್ ಏನಿರುತ್ತೆ? ಆದರ್ಶಿನಿ, ಏನಂದರೆ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ ಏನೊಂದು 28% GST ಇದೆ. GST ಸರಳೀಕರಣ ಆದ ಬಳಿಕ ಈ ಒಂದು ತಂಬಾಕು ಉತ್ಪನ್ನಗಳ ಮೇಲೆ ಪಾಪದ ತೆರಿಗೆ ಅಂತ ಹಾಕಬೇಕು, ಇದರ ಒಂದು GSTಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇತ್ತು. ಈ ನೆಲೆಯಲ್ಲಿ ಸಿಗರೇಟ್ನ ಬೆಲೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಕಾರಣದಿಂದಾಗಿ ಎಲ್ಲ ತಂಬಾಕು ಉತ್ಪನ್ನಗಳ ಮೇಲೆ ಈಗ ಏನು ಸದ್ಯ 28% ಇದೆ GST, ಅದನ್ನು 40%ಗೆ ಏರಿಕೆ ಮಾಡಲಾಗಿದೆ. ಜೊತೆಯಲ್ಲೇ ಹೆಚ್ಚುವರಿಯಾಗಿ ಅಬಕಾರಿ ಸುಂಕವನ್ನು ವಿಧಿಸೋದಕ್ಕೂ ಕೂಡ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಅಬಕಾರಿ ಸುಂಕ ಹೆಚ್ಚಳ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟತೆ ಇಲ್ಲ. ಆದರೆ 1ರಿಂದ 2 ರೂಪಾಯಿ ಒಂದು ಪ್ರತಿ ಪ್ಯಾಕ್ ಮೇಲೆ ಅಬಕಾರಿ ಸುಂಕ ಹೆಚ್ಚಳ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅವೆಲ್ಲದನ್ನು ಸೇರಿಸಿ ನೋಡಿದ್ರೆ GST ಹೆಚ್ಚಳದಿಂದ ಈಗ ಸದ್ಯ ಏನು 18 ರೂಪಾಯಿ ಇದೆ ಒಂದು ಸಿಗರೇಟಿನ ಬೆಲೆ, ಅದು 19 ರೂಪಾಯಿ 70 ಪೈಸೆಗೆ ಏರಿಕೆ ಆಗ್ಬೋದು. ಆನಂತರ ಅಬಕಾರಿ ಸುಂಕ ಅದೇನಾದರೂ ಬಹುತೇಕ 1ರಿಂದ 2 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಇದೆ. ಸರಿಸುಮಾರು 1 ರೂಪಾಯಿ ಜಾಸ್ತಿ ಆಗ್ಬೋದು ಅಂತಲೇ ಅಂದ್ಕೊಂಡ್ರು ಕೂಡ ಒಟ್ಟು ಒಂದು 21ರಿಂದ 22 ರೂಪಾಯಿ ಪ್ರತಿ ಸಿಗರೇಟಿನ ಮೇಲೆ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಈ ಮೂಲಕ ಒಂದು ಪ್ಯಾಕ್ನ ಸಿಗರೇಟಿನ ಬೆಲೆ ಇವಾಗೇನು 170 ರೂಪಾಯಿ ಇದೆ. ಫಾರ್ ಎಕ್ಸಾಂಪಲ್ ಕಿಂಗ್ ಇರ್ಬೋದು, ಕಿಂಗ್ ಲೈಟ್ಸ್ ಇರ್ಬೋದು, ಆ ಥರ ಸಿಗರೇಟಿನ ಪ್ರೀಮಿಯಂ ಬ್ರ್ಯಾಂಡ್ನ ಸಿಗರೇಟಿನ ಬೆಲೆ 170 ರೂಪಾಯಿ ಇರೋದು, ಅದು 220 ರೂಪಾಯಿ ಏರಿಕೆ ಆಗ್ಬೋದು. ಈ ಮೂಲಕ ಒಂದು ಪ್ಯಾಕ್ನ ಮೇಲೆ 50 ರೂಪಾಯಿ ಏರಿಕೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಕೆಲವೊಂದು ವರದಿಗಳ ಪ್ರಕಾರ ಒಂದು ಪ್ಯಾಕ್ನ ಮೇಲೆ 85 ರೂಪಾಯಿ ಏರಿಕೆ ಆಗ್ಬೋದು ಅಂತಲೂ ಇದೆ. ಹಾಗಾಗಿ ಏನೊಂದು ಸೆಸ್ ಎಷ್ಟು ಮಟ್ಟಿಗೆ ಹೆಚ್ಚಳ ಆಗುತ್ತೆ ಅನ್ನೋದ್ರ ಮೇಲೆ ಈ ತೀರ್ಮಾನ ಆಗುತ್ತೆ. ಇನ್ನೊಂದು 2-3 ದಿನಗಳಲ್ಲಿ ಒಂದು ನಿಖರವಾದಂತಹ ಬೆಲೆ ಲಭ್ಯ ಆಗ್ಬೋದು. ಆದರ್ಶಿನಿ, ಥ್ಯಾಂಕ್ ಯು.